ವೀಕ್ಷಕರೇ, ನಾವು ಇವಾಗ ಚಂಪಕಧಾಮ ಕ್ಷೇತ್ರದಲ್ಲಿದ್ದೀವಿ. ಚಂಪಕಧಾಮ ಕ್ಷೇತ್ರದಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣುತ್ತೆ. ಸೊ ಆ ದೇವಸ್ಥಾನದಲ್ಲಿ ನಾವು ಇವಾಗ ಇದ್ದೀವಿ. ಇಲ್ಲಿ ಹೇಳ್ಬೇಕಂದ್ರೆ ಇದು ಒಂದು ಪುರಾತನವಾದಂತ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದ ಇತಿಹಾಸವನ್ನ ಇಲ್ಲಿ ಇರ್ತಕ್ಕಂಥ ಅರ್ಚಕರನ್ನ ನಾವು ತಿಳಿಯೋಣ. धातारं सर्वसंपदां लोकाभिरामं श्रीरामं भूयो भूयो नमाम्यहं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं मातरयुतमुख्यं ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಮ್ಮ ವೀರಾಂಜನೇಯ ಸ್ವಾಮಿ ಅಂತಂದರೆ ವ್ಯಾಸ ಪ್ರತಿಷ್ಠೆಯ 768 ವಿಗ್ರಹಗಳಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಸಹಿತ ಒಬ್ಬರಾಗಿರ್ತಾರೆ. ಹಾಗೆ ಈ ಒಂದು ವ್ಯಾಸ ಪ್ರತಿಷ್ಠೆ ಈ ಒಂದು ವಿಗ್ರಹದಲ್ಲಿ ಇರುವಂಥದ್ದು ಅಂತ ನೋಡುವುದಾದರೆ ಆ ಒಂದು ಕೈಯಲ್ಲಿರುವಂಥ ಸೌಗಂಧಿಕ ಪುಷ್ಪ ಇರ್ಬೋದು, ಬಾಲದಲ್ಲಿರುವ ಗಂಟೆ ಇರ್ಬೋದು, ಹಾಗೆ ತಲೆಯ ಮೇಲೆ ಶಿಕೆ ಹಾಗೂ ತಲೆ ಹಿಂದುಗಡೆ ಇರುವಂತಹ ಆ ಒಂದು ಜುಟ್ಟು, ಹಾಗೆ ಕೈಯಲ್ಲಿರುವಂತಹ ಕಾಯಿ, ಇದೆಲ್ಲ ಸಹಿತ ವ್ಯಾಸ ಪ್ರತಿಷ್ಠೆಯ ಒಂದು ಲಕ್ಷಣಗಳಾಗಿರ್ತದೆ. ಹಾಗೆ ಸುಮಾರು 400ರಿಂದ 500 ವರ್ಷ ಇತಿಹಾಸ ಇರ್ತದೆ ನಮ್ಮ ವೀರಾಂಜನೇಯ ಸ್ವಾಮಿಗೆ. ಇನ್ನೊಂದು ನಾವು ಗಮನಿಸಬೇಕು ಅಂತಂದರೆ ಈ ಒಂದು ಸ್ಥಳದ ಮಹಿಮೆ ಅಂತಂದರೆ ನೇರವಾಗಿ ಆಂಜನೇಯ ಅಂತಂದರೆ ಆಂಜನೇಯನ ಒಂದು ಸೇವಕ ಅಂದರೆ ಪ್ರಭುವಾದಂತಹ ಮಹಾವಿಷ್ಣು ನೇರವಾಗಿ ಆಸೀನನಾಗಿರ್ತಾನೆ ಅಂತಂದರೆ ಈ ಒಂದು ಜಾಗದಲ್ಲಿ ಸುಮಾರು 1000 ವರ್ಷ ಇತಿಹಾಸವಿರುವಂತಹ, ಕನಿಷ್ಠ 1000 ವರ್ಷ ಇತಿಹಾಸ ಇರುವಂತಹ ಚಂಪಕಧಾಮ ಸ್ವಾಮಿಯು ನೇರವಾಗಿ ಇರ್ತಾನೆ ಅಂತಂದರೆ ಮಹಾವಿಷ್ಣು ಹಾಗೂ ಆಂಜನೇಯ ಸ್ವಾಮಿಯು ಒಂದೇ ನೇರವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಸಹಿತ ಈ ಒಂದು ಪ್ರತಿಷ್ಠಾಪನೆಗಳನ್ನ ಮಾಡಿದ್ದಾರೆ. ಇನ್ನೂ ವಿಶೇಷ ಅಂತಂದರೆ ಚಂಪಕಧಾಮ ಸ್ವಾಮಿಯ ಪಾದದ ಭಾಗಕ್ಕೆ ನಮ್ಮ ಒಂದು ಆಂಜನೇಯನ ತಲೆಯ ಭಾಗ ಇದೆ. ಇದೆಲ್ಲವೂ ಸಹಿತ ಆಗಿನ ಕಾಲದಲ್ಲಿಯೇ ಮಾಡಿರುವಂಥದ್ದು. ಹಾಗೆ ನಮ್ಮ ಒಂದು ಆಂಜನೇಯ ಸ್ವಾಮಿ ಅಂತಂದರೆ ಸುಂದರವಾದ ಮೂರ್ತಿಗಳಲ್ಲಿ ನಮ್ಮ ಒಂದು ಆಂಜನೇಯ ಸ್ವಾಮಿಯನ್ನು ನಾವು ಕಾಣಬಹುದಾಗಿದೆ. ಹಾಗೆ ಕನಿಷ್ಠ 12 ಅಡಿ ಎತ್ತರ ಇರುವಂತಹ ದಕ್ಷಿಣ ಭಾರತದಲ್ಲಿರುವಂತಹ ಏಕಶಿಲಾ ವಿಗ್ರಹ ಆಗಿರುತ್ತದೆ. ಪುರಾತನ ವಿಗ್ರಹಗಳಲ್ಲಿ ನಮ್ಮ ಪ್ರಭಾವಳಿ ಸಮೇತ ನಾವು ಎಲ್ಲ ವಿಗ್ರಹಗಳನ್ನು ನೋಡ್ಬೋದು, ಆದರೆ ಪ್ರಭಾವಳಿ ಸಮೇತ ನಮಗೆ ಸಿಗೋದಿಲ್ಲ ಪುರಾತನ ವಿಗ್ರಹಗಳಲ್ಲಿ. ನಮ್ಮ ಆಂಜನೇಯ ವಿಶೇಷ ಅಂತಂದರೆ ಅದೇ ಅಂತಂದರೆ ಅತಿ ಎತ್ತರ ವಿಗ್ರಹಗಳಲ್ಲಿ ಪ್ರಭಾವಳಿ ಸಮೇತ ಇರುವಂತಹ ಏಕಶಿಲಾ ವಿಗ್ರಹ, ಅತಿ ಎತ್ತರವಾದ ವಿಗ್ರಹ ಆಗಿರ್ತಾನೆ ಆಂಜನೇಯ. ಯಾರಿಗೂ ಸಹಿತ ಸಂಕೇತ ಏನು ಶಾಸ್ತ್ರಿಗಳೇ? ಮೇಲೆ ಒಂದು ರೂಪ ಇದೆಯಲ್ಲ, ಮೇಲೆ ಅಂತಂದರೆ ಅದು ಸಿಂಹದ ರೂಪ. ಆ ಕಡೆ ಈ ಕಡೆ ಮೊಸಳೆ ಇದೆ, ಅಲ್ಲಿ ಹೂವಿನಲ್ಲಿ ಮುಚ್ಚೋಗಿದೆ ಅದು. ಆ ಕಡೆ ಈ ಕಡೆ ಮೊಸಳೆ ಭಾಗವನ್ನು ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಸಹಿತ ಆಗಿನ ಕಾಲದಲ್ಲಿ ಮಾಡಿರುವಂಥ. ಇನ್ನೊಂದು ವಿಶೇಷ ಅಂತಂದರೆ ಮೂರ್ತಿಯನ್ನು ಕೆತ್ತನೆ ಮಾಡುವಂಥ ಕಲ್ಲಲ್ಲಿ ಕೆತ್ತನೆ ಮಾಡಿರೋದಲ್ಲ, ಇದು ಸುಮ್ಮನೆ ಇರುವಂಥ ಬಂಡೆ ಕಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಅಂತಂದರೆ ಮೂರ್ತಿ ಕೆತ್ತನೆ ಮಾಡಲಿಕ್ಕೆ ಅಂತ ಬೇರೆ ಶಿಲೆ ಅನ್ನೋದು ನಮಗೆ ಗೊತ್ತಿರ್ತದೆ. ಆದರೆ ಈ ಒಂದು ವಿಗ್ರಹವನ್ನು ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸುಮ್ಮನೆ ಇರುವಂತಹ ಒಂದು ಬಂಡೆ ಕಲ್ಲಿಗೆ ಕೆತ್ತನೆ ಮಾಡಿರುವಂಥದ್ದು. ಈಗಲೂ ಸಹಿತ ಹಿಂಬದಿ ಭಾಗ ಈಗಲೂ ಸಹಿತ ಒಂದು ಸಾದಾ ಬಂಡೆ ಕಲ್ಲಿನ ಒಂದು ಆಕಾರದಲ್ಲಿ ಇದೆ. ಅಂತಂದರೆ ಆ ರೀತಿಯಾದ ಕಲ್ಲಿನಲ್ಲಿ ಇಂಥ ಸುಂದರವಾದ ಕೆತ್ತನೆಯನ್ನು ಮಾಡಿದ್ದಾರೆ. ಬಂಡೆ ಮೇಲೆ ಇದನ್ನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಇರುವಂಥ ಬಂಡೆ ಅಂತಂದ್ರೆ ಬನ್ನೇರುಘಟ್ಟ ಅಂತಂದ್ರೆ ಸಾಧಾರಣವಾಗಿ ಕಲ್ಲಿನ ಪ್ರದೇಶ, ಘಟ್ಟವಾದ ಪ್ರದೇಶ. ಹೌದು. ಅಂತಹ ಒಂದು ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಇರುವಂತಹ ಬಂಡೆ ಕಲ್ಲಿಗೆ ಈ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಿರುವಂಥದ್ದು ವ್ಯಾಸ ಪ್ರತಿಷ್ಠೆ. ವ್ಯಾಸರು ಹೇಗೆ ಅಂತಂದ್ರೆ ಅವರು ಹೋದಂಥ ಸ್ಥಳಗಳಲ್ಲಿ ದಕ್ಷಿಣ ಭಾರತದಲ್ಲಿ ಆಂಜನೇಯನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಂಥವ್ರು. ಆಗಿನ ಕಾಲದಲ್ಲಿ 768 ಒಟ್ಟು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ವಿಗ್ರಹಗಳು ಮಾತ್ರ ಕಾಣಸಿಗ್ತದೆ. ಕೆಲವೊಂದು ಪರಕೀಯರ ಆಳ್ವಿಕೆಗೆ ನಾಶವಾಗಿರ್ಬೋದು, ಇನ್ನು ಕೆಲವೊಂದು ನಮ್ಮ ಒಳಗಿರುವಂತಹ ಒಂದು ಅಂತರ್ ಯುದ್ಧಗಳಿಗೆ ನಾಶವಾಗಿರ್ಬೋದು. ಆದರೆ ಇಲ್ಲಿ ಕಾಣುವಂತಹ ಕೆಲವು ವಿಗ್ರಹಗಳಲ್ಲಿ ನಮ್ಮ ಆಂಜನೇಯನು ಸಹಿತ ಒಬ್ಬನಾಗಿರ್ತಾನೆ. ಇನ್ನು ವಿಶೇಷ ಅಂತಂದರೆ ಈ ಒಂದು ಬನ್ನೇರುಘಟ್ಟದ ಒಂದು ಸ್ಥಳೀಯರ ಪ್ರಕಾರ ಹೇಗೆ ಅಂತಂದರೆ ಕೋಟೆ ಆಂಜನೇಯ ಅಂತಂದರೆ ಈ ಒಂದು ಬನ್ನೇರುಘಟ್ಟದ ದ್ವಾರ ಭಾಗದಲ್ಲಿರುವಂತಹ ಈ ಒಂದು ವೀರಾಂಜನೇಯ ಸ್ವಾಮಿ ಅಂತಂದರೆ ಅವ್ರ ಪ್ರಕಾರ ಹೇಗೆ ಅಂತಂದರೆ ಬನ್ನೇರುಘಟ್ಟವನ್ನು ಅಥವಾ ಈ ಒಂದು ಗ್ರಾಮವನ್ನು ಈ ಒಂದು ಆಂಜನೇಯ ಸ್ವಾಮಿ ಕಾಪಾಡ್ತಾನೆ ಎನ್ನುವಂಥದ್ದು ಸ್ಥಳೀಯರ ಒಂದು ನಂಬಿಕೆ ಆಗಿರ್ತದೆ. ಸಾಧಾರಣವಾಗಿ ಈ ಒಂದು ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ
ಈ ಒಂದು ಮೈಸೂರು ಬೆಂಗಳೂರು ಈ ಒಂದು ಪ್ರಾಂತ್ಯದಲ್ಲಿ ಹೇಗೆ ಅಂತಂದ್ರೆ ಆಂಜನೇಯನ ವಿಗ್ರಹಗಳನ್ನು ಹೇಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದ್ರೆ ಯಾವುದೇ ಒಂದು ಊರಿನ ಹೊರಗಡೆ ದ್ವಾರದಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಬಹುದು. ಅದರಲ್ಲಿ ಕಾರಣಗಳು ಏನಂತಂದ್ರೆ ಹೊರಗಿಂದ ಬರುವ ದುಷ್ಟಶಕ್ತಿಗಳಿರ್ಬೋದು ಅಥವಾ ಯಾವುದೇ ಕೆಡುಕುಗಳನ್ನ ಗ್ರಾಮಕ್ಕೆ ಆಂಜನೇಯ ಆ ಒಂದು ದುಷ್ಟಶಕ್ತಿಗಳಿಂದ ಕಾಪಾಡ್ತಾನೆ ಎನ್ನುವಂಥದ್ದು ಆ ಒಂದು ಕಾಲದ ನಂಬಿಕೆ ಆಗಿರ್ತದೆ, ಜನರ ನಂಬಿಕೆ ಆಗಿರ್ತದೆ. ಆ ರೀತಿಯಾಗಿ ಈ ನೇರವಾಗಿ ನೀವು ನೋಡಬಹುದು, ಇಲ್ಲಿ ಒಂದು ದ್ವಾರ ಬಾಗಿಲಿದೆ. ಬನ್ನೇರುಘಟ್ಟ ಅಂತಂದ್ರೆ ಈ ದ್ವಾರ ಬಾಗಿಲಿಂದ ಆ ಕಡೆ ಬನ್ನೇರುಘಟ್ಟ ಆಗಿತ್ತು ಆಗಿನ ಕಾಲದಲ್ಲಿ. ಈಗ ಬನ್ನೇರುಘಟ್ಟ ಅಂತಂದ್ರೆ ಹೋಗಿದೆ 1 ಕಿಲೋಮೀಟರ್ ಆ ಕಡೆ ವಿಸ್ತಾರವಾಗಿದೆ. ಅಂತಂದ್ರೆ ನಗರೀಕರಣದ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಒಂದು ನಗರಗಳು ಹೇಗೆ ವಿಸ್ತಾರವಾಗ್ತದೆ ಹಾಗೆ ಅದೇ ರೀತಿಯಲ್ಲಿ ಬನ್ನೇರುಘಟ್ಟವು ಸಹಿತ ವಿಸ್ತಾರವಾಗಿದೆ. ಆದರೆ ಬನ್ನೇರುಘಟ್ಟ ಅಂತಂದ್ರೆ ಈ ಒಂದು ದ್ವಾರ ಬಾಗಿಲಿನ ಒಳಗಡೆ ಬನ್ನೇರುಘಟ್ಟ, ಮುಖ್ಯವಾಗಿ ಬನ್ನೇರುಘಟ್ಟ. ಆ ಒಂದು ದ್ವಾರ ಬಾಗಿಲಲ್ಲಿ ಪ್ರತಿಷ್ಠಾಪನೆ ಆದಂತಹ ಆಂಜನೇಯ, ಕೋಟೆ ಆಂಜನೇಯ ಅಂತಲೂ ಕರಿಬಹುದಾಗಿರ್ತದೆ. ಇಲ್ಲಿ ಯಾವೆಲ್ಲ ಒಂದು ಪರಿಹಾರ ಮಾಡಿದ್ರೆ ಭಕ್ತಾದಿಗಳಿಗೆ ಪರಿಹಾರ ನಿವಾರಣೆ ಭಕ್ತರು ಯಾವ ರೀತಿಯಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ, ಆಂಜನೇಯ ಅಂತಂದ್ರೆ ಭಕ್ತವತ್ಸಲ ಆಂಜನೇಯ ಅಂತಂದ್ರೆ ಎಲ್ಲಾ ದೇವರುಗಳು ಸಹಿತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡವ್ರಿಗೆ ಅನುಗ್ರಹವನ್ನು ಮಾಡ್ತಾರೆ. ಆದರೆ ನಮ್ಮ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಆ ರೀತಿಯಾಗಿ ಏನೂ ಇಲ್ಲ, ಇಂಥದ್ದೇ ಮಾಡಬೇಕು ಅಂಥದ್ದೇ ಮಾಡಬೇಕು ಅನ್ನೋದು ಇಲ್ಲ. ಆದರೆ ಭಕ್ತಿಯಿಂದ ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ ಅವರೆಲ್ಲರ ಒಂದು ಅನುಗ್ರಹ, ಒಂದು ಇಷ್ಟಾರ್ಥಗಳನ್ನು ಸಹಿತ ಭಗವಂತ ಖಂಡಿತವಾಗಿ ನೆರವೇರಿಸ್ತಾನೆ. ಇನ್ನೂ ವಿಶೇಷವಾಗಿ ಅಂತಂದರೆ ವಿಶೇಷ ಪೂಜೆಗಳು ಅಂತಂದರೆ ನಮ್ಮ ಒಂದು ದೇವಸ್ಥಾನದಲ್ಲಿ ವಾರ್ಷಿಕವಾಗಿ ಹನುಮಾನ್ ಜಯಂತಿ ಇರ್ಬೋದು, ರಾಮನವಮಿ ಇರ್ಬೋದು, ಕಾರ್ತಿಕ ಮಾಸದಲ್ಲಿ 1 ತಿಂಗಳುಗಳ ಕಾಲ ದೀಪೋತ್ಸವ ನಡೀತದೆ. ಹಾಗೆ ನವರಾತ್ರಿ ಸಂದರ್ಭದಲ್ಲಿ ವಿಜಯದಶಮಿಯವರೆಗೂ ಸಹಿತ ಇಲ್ಲಿ ಒಂದು ಮಂಟಪವನ್ನು ಸಿದ್ಧತೆಯನ್ನು ಮಾಡಿ ರಾಮದೇವರಿಗೆ ಒಂದು ಪಟ್ಟಕ್ಕೆ ಇರಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸ್ತೇವೆ. ಶ್ರಾವಣ ಮಾಸಗಳಲ್ಲಿ ಹೀಗೆ ವಿಶೇಷ ಸಂದರ್ಭಗಳಲ್ಲಿ ಸಹಿತ ವಿಶೇಷವಾದ ಪೂಜೆಗಳಿರ್ತದೆ. ಹೀಗೆ ವಿಶೇಷ ಅಲಂಕಾರಗಳನ್ನು ಸಹಿತ ಈ ಒಂದು ದೇವಸ್ಥಾನಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು. ಹಾಗೂ ಆಡಳಿತ ಕಮಿಟಿ, ಮುಖ್ಯವಾಗಿ ನಮ್ಮ ಒಂದು ದೇವಸ್ಥಾನದ ಆಡಳಿತ ವರ್ಗದವರ ಒಂದು ಪ್ರಯತ್ನದಿಂದ ಈ ಒಂದು ದೇವಸ್ಥಾನದಲ್ಲಿ ಇದೆಲ್ಲ ಮಾಡಿಸ್ಕೊಂಡು ಬರ್ತಾ ಇದ್ದೇವೆ. ಇನ್ನೂ ವಿಶೇಷ ಅಂತಂದರೆ ನಮ್ಮ ಆಂಜನೇಯ ಸ್ವಾಮಿ ಸೇವೆಗಳು ಅಂತಂದರೆ ವಿಶೇಷವಾಗಿ ವಡಾಹಾರವನ್ನು ಅರ್ಪಣೆಯನ್ನು ಮಾಡ್ಬೋದು, ಒಳ್ಳೆಯ ಒಂದು ಆಹಾರಗಳನ್ನಿರ್ಬೋದು ಅಥವಾ ವಿಶೇಷ ಅಲಂಕಾರಗಳ ಮುಖಾಂತರವಾಗಿ ಭಗವಂತನ ಪ್ರೀತಿಗೆ ಪಾತ್ರರಾಗ್ಬೋದು. ರುದ್ರಾಭಿಷೇಕಗಳಿರ್ಬೋದು, ಜೇನುತುಪ್ಪ ಅಂತಂದರೆ ಆಂಜನೇಯ ತುಂಬ ಇಷ್ಟವಾದಂಥ ಅಭಿಷೇಕಗಳಲ್ಲಿ ಜೇನುತುಪ್ಪ ಅನ್ನುವಂಥದ್ದು ಒಂದಾಗಿರ್ತದೆ. ಅಂತಹ ಮಧು ಅಭಿಷೇಕವನ್ನು ಸಹಿತ ಮಾಡ್ಬೋದಾಗಿದೆ. ಅಂತಹ ಒಂದು ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಎಲ್ಲರಿಗೂ ಸಹಿತ ಒಳಿತಾಗಲಿ ಎಂಬುದಾಗಿ ಈ ಒಂದು ಮೂಲಕ ಕೇಳಿಕೊಳ್ತಾ ತುಂಬ ಧನ್ಯವಾದ ಇತಿಹಾಸ ತಿಳಿಸೋದಕ್ಕೆ. ಕನಿಷ್ಠ 400ರಿಂದ 500 ವರ್ಷ ಇತಿಹಾಸ ಇರುವಂತಹ ದಕ್ಷಿಣ ಭಾರತದ 12 ಅಡಿ ಎತ್ತರ ಇರುವಂತಹ ಏಕಶಿಲಾ ವಿಗ್ರಹ ಆಗಿರ್ತದೆ. ವ್ಯಾಸ ಪ್ರತಿಷ್ಠೆಯ 768 ವಿಗ್ರಹಗಳಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಸಹಿತ ಒಬ್ಬರಾಗಿರ್ತಾರೆ. ಹಾಗೆಯೇ ಶ್ರೀಕೃಷ್ಣದೇವರಾಯ ಕಾಲ ಹಂಪಿಯ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಒಂದು ಜಾಗದಲ್ಲಿ ಮತ್ತೊಂದು ವಿಶೇಷ ಅಂತಂದರೆ ಆಂಜನೇಯ ಸ್ವಾಮಿ ಹಾಗೂ ಮಹಾವಿಷ್ಣು ಒಂದೇ ನೇರವಾಗಿದ್ದಾರೆ. ಅಂತಂದರೆ ನೇರವಾಗಿ ಚಂಪಕಧಾಮ ಅಂತಂದರೆ ಮಹಾವಿಷ್ಣು ಆಗಿರ್ತಾನೆ. ಮಹಾವಿಷ್ಣುವಿನ ನೇರವಾಗಿ ಆಂಜನೇಯ ಸ್ವಾಮಿಯನ್ನು ಆ ಒಂದು ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ಪ್ರತೀತಿ ಅಂತಂದರೆ ನಮ್ಮ ಆಂಜನೇಯನ ಒಂದು ತಲೆ ಭಾಗ ಇದೆ ಅಲ್ವಾ, ತಲೆ ಭಾಗಕ್ಕೆ ಆ ಒಂದು ಮಹಾವಿಷ್ಣುವಿನ ಪಾದದ ಭಾಗ ಇದೆ. ಅಂತಂದರೆ ಇದೆಲ್ಲ ಆಗಿನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಇನ್ನು ನೀವು ಲಕ್ಷಣಗಳನ್ನು ಇನ್ನು ನೋಡೋಕ್ಕಾದರೆ ಆ ಒಂದು ವೀರಾಂಜನೇಯ ಸ್ವಾಮಿಯ ಒಂದು ದೇಹದಲ್ಲಿ ಹೇಗಿದೆ ಅಂತಂದರೆ ಆ ಒಂದು ಬಾಲದಲ್ಲಿ ಗಂಟೆ, ಬಾಲ ಅಂತಂದರೆ ತಲೆ ಮೇಲೆ ಬಾಲ ಹೇಗೆ ಬರ್ತದೆ ಅಲ್ವಾ, ಆ ಬಾಲದಲ್ಲಿ ಗಂಟೆ ಇದೆ. ಹಾಗೆ ಕೈಯಲ್ಲಿ ಸೌಗಂಧಿಕ ಪುಷ್ಪವನ್ನು ಹಿಡ್ಕೊಂಡಿದ್ದಾನೆ, ಕೈಯಲ್ಲಿ ಕಾಯಿಗಳನ್ನು ಹಿಡ್ಕೊಂಡಿದ್ದಾನೆ. ಹಾಗೆ ಇನ್ನೂ ವಿಶೇಷ ಅಂತಂದರೆ ಆ ಒಂದು ಮೂರ್ತಿಯ ಶಿರದಲ್ಲಿ ತಲೆ ಮೇಲೆ ಜುಟ್ಟು ಇದೆ. ಹಾಗೆ ಹಿಂದ್ಗಡೆ ಜಡೆಯನ್ನು ಕಾಣಬಹುದಾಗಿದೆ. ಇದು ನಮ್ಮ ಒಂದು ವೀರಾಂಜನೇಯ ಸ್ವಾಮಿಯ ಒಂದು ಲಕ್ಷಣಗಳಾಗಿರ್ತದೆ. ಅಂತಂದರೆ ವ್ಯಾಸ ಪ್ರತಿಷ್ಠೆಯ ಮುಖ್ಯ ಲಕ್ಷಣಗಳಲ್ಲಿ ಈ ಒಂದು ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶಾಸ್ತ್ರಿಗಳು ಈ ಒಂದು ದೇವಸ್ಥಾನದ ಇತಿಹಾಸವನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ. ನೀವು ಬನ್ನೇರುಘಟ್ಟ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಈ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯೋದನ್ನ ನೀವು ಮರಿಬೇಡಿ. ಧನ್ಯವಾದ.